ಅಲ್ಲಿ ಕಾಣ್ತಿರೋದು ಅದು ಶಿಪ್ ಬಿಲ್ಡ್ ಮಾಡುವ ಏರಿಯಾ ಅಂತೆ ಅದು. ಇದೆಲ್ಲ ದೋಣಿಗಳೆಲ್ಲ ಉಂಟು ನೋಡ್ಬೋದು. ಬೋಟಿನ ಹೆಸರು ಕೂಡ ಪಲ್ಗುಡಿ ಅಂತ ಇಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದಾರೆ ಬಡ್ಡಿನ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಗಣೇಶ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ನಾನು ಇವತ್ತು ತಣ್ಣೀರುಬಾವಿ ಬೀಚಿನ ಅಪೋಸಿಟ್ ಅಲ್ಲಿರುವ ಸುಲ್ತಾನ್ ಬತ್ತೇರಿ ಫೆರಿ ಬೋಟ್ ರೈಡ್ ನಲ್ಲಿ ಈಗ ಹೋಗ್ತಿದ್ದೇನೆ. ಸೊ ಇವತ್ತು ನನ್ನ ಜೊತೆ ನನ್ನ ಅಕ್ಕ ಮತ್ತೆ ಭಾವ ಬಂದಿದ್ದಾರೆ. ಹಾಯ್ ಗೈಸ್. ಸೊ ಈಗ ಒಂದು 10 ನಿಮಿಷ ಉಂಟಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದು ಸಣ್ಣ ಸಣ್ಣ ದೋಣಿಗಳೆಲ್ಲ ಉಂಟು ಇಲ್ಲಿ ನೋಡ್ಬೋದು. ಅಲ್ಲಿ ಕಾಣ್ತಿರೋದು ಅದು ಶಿಪ್ ಬಿಲ್ಡ್ ಮಾಡುವ ಏರಿಯಾ ಅಂತೆ ಅದು. ಇದೆಲ್ಲ ದೋಣಿಗಳೆಲ್ಲ ಉಂಟು ನೋಡ್ಬೋದು, ಇಲ್ಲೆಲ್ಲ ದೋಣಿಗಳೇ. ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀರು ಕುಡಬೇಕು, ಇಲ್ಲದೆ ಬಾಯಾರಿಕೆ ಆಗ್ತದೆ. ಸೊ ಫ್ರೆಂಡ್ಸ್, ನಾವೀಗ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಪ್ಯಾಸೆಂಜರ್ ಬೋಟ್ ಬರ್ತಾ ಉಂಟು ಈ ಕಡೆ. ಎಲ್ಲಿ ಅಲ್ಲಿಯಾ? ಸೊ ನಾವೀಗ ಈ ಲೊಕೇಶನ್ಗೆ ಹೋಗ್ಲಿಕ್ಕೆ ಅಂತೆ. ಇದಕ್ಕೆ ಟಿಕೆಟ್ ಫೀಸ್ ಎಷ್ಟು ಒಬ್ಬರಿಗೆ? 20 ರೂಪಾಯಾ? 20 ರೂಪಾಯಿ ಟಿಕೆಟ್ ಫೀಸ್ ಕೊಟ್ಟು ಆ ಕಡೆ ಹೋಗ್ಬೋದು. ರಿಟರ್ನ್ ಬರಲಿಕ್ಕೆ ಸಹ 20. ನೋಡ್ಬೋದು ಅಲ್ಲಿ ಬರ್ತಾ ಉಂಟು. ಇಲ್ಲದ ವ್ಯೂ ನೋಡ್ಬೋದು, ಒಳ್ಳೆ ಒಂದು ವ್ಯೂ ಉಂಟು. ಇದು ಕಡಲ ತೀರ. ಬೋಟ್ ಬರ್ತಾ ಉಂಟು. ಸೊ ಇದಕ್ಕೆ ಈಗ ಹೋಗುವ. ಅಲ್ಲಿ ಬರೋವರಿಗೆ ನೋಡ್ಬೋದು ಪ್ಲೇಸ್ ಎಲ್ಲ. ಓಕೆ, ನೋಡ್ಬೋದು ಶಿಪ್ಪಲ್ಲಿ ಜನ ಇದ್ದಾರೆ. ಬೋಟ್ ಅಲ್ಲ, ಶಿಪ್ ಅಂತ ಹೇಳ್ತೀವಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದಾರೆ ಬಡ್ಡಿನ. ಸೊ ಇಲ್ಲಿ ನೋಡ್ಬೋದು ಟಿಕೆಟ್. ಸೊ ಈಗ ಹೋಗುವ. ನಾವೀಗ ಬೋಟಿಗೆ ಬಂದಿದ್ದೇವೆ ನೋಡ್ಬೋದು. ಇಲ್ಲಿಂದ ಹೊರಡುವ. ಒಂದು ಬೋಟಿನ ಒಳಗದ್ದು ವ್ಯೂ ನೋಡಿ ಹೇಗುಂಟು ಅಂತ. ಇದೊಂದು ಬೋಟಿನ ಮುಂಭಾಗದಿಂದ ವ್ಯೂ ನೋಡ್ಬೋದು ಹೇಗುಂಟಂತ. ತುಂಬಾ ಗಾಳಿ ಬರ್ತಾ ಉಂಟು ಇಲ್ಲಿ. ಅಲ್ಲಿಗೆಲ್ಲ ಹೋಗ್ಬೋದು ಈಗ. ಇಲ್ಲಿಗೆ ಈಗ ಹೋಗ್ಬೋದು ಅಂತೆ. ನೋಡ್ಬೋದು ಆಸೆ ಹೆಂಗಾಗುತ್ತುಂಟಾ? ಸೂಪರ್ ಅಲ್ಲ? ಹೆಂಗಾಗುತ್ತುಂಟು? ಸೂಪರ್ ಅಲ್ಲ? ಸೊ ಇಲ್ಲಿದು ವ್ಯೂ ನೋಡ್ಬೋದು ಒಳಗಿಂದ. ಇಲ್ಲಿ ಬೋಟ್ ಫುಲ್ ಆಗ್ಬೇಕಂತೆ, ಸ್ವಲ್ಪ ಜನ ಆಗ್ಬೇಕಂತೆ. ಫುಲ್ಲಿ ಅಂತ ಆಗ್ಬೇಕಂತಿಲ್ಲ, ಸ್ವಲ್ಪ ಜನ ಆಗ್ಬೇಕಂತೆ ಮತ್ತೆ ಹೊರಗಂತೆ. ಈಗ ದೊಡ್ಡವಲ್ಲಂತೆ. ಇದು 10 ನಿಮಿಷಕ್ಕೆ ಒಂದ್ಸಲ ಹೋಗುದಂತೆ. ದೋಣಿ ಈಗ ಮುಂದಕ್ಕೆ ಹೋಗ್ತಂತೆ ನೋಡ್ಬೋದು. ನಾವು ಅಲ್ಲಿಂದ ಬಂದದ್ದು ಈಗ ಆ ಕಡೆಯಿಂದ ಒಂದು ಹೋಗ್ತಿದ್ದೇವೆ ನೋಡ್ಬೋದು. ಸೊ ನೋಡ್ಬೋದು, ನಾವು ಈಗ ಇಲ್ಲಿ ರೀಚ್ ಆದ್ವಿ. ಯಾವುದು? ಇದು ಫಲ್ಗುಣಿ ನದಿ ಅಂತ. ಅದಕ್ಕೆನಾ ಬೋಟಿನ ಹೆಸರು ಕೂಡ ಫಲ್ಗುಣಿ ಅಂತ ಇಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು ಬೋಟಿನ ಹೆಸರು ಕೂಡ ಫಲ್ಗುಣಿ ಅಂತ ಇಟ್ಟಿದ್ದಾರೆ. ಸೊ ಇದು ಫಲ್ಗುಣಿ ನದಿ ಅಂತೆ.
ಹೌದು, ಇಲ್ಲಿ ಮಾತ್ರ ಒಳ್ಳೇದುಂಟು ಮಾತ್ರ ಪ್ಲೇಸು. ಸೊ ಇಲ್ಲೆಲ್ಲ ಮೂರ್ತಿಗಳೆಲ್ಲ ಉಂಟು ನೋಡ್ಬೋದು. ಪ್ಲೇಸ್ ಮಾತ್ರ ಒಳ್ಳೇದುಂಟು ಇಲ್ಲಿ. ಈ ಒಂದು ಮೂರ್ತಿ ನೋಡಿ ಒಳ್ಳೆಯದುಂಟು ಮೂರ್ತಿ. ಸೊ ನಾವು ಇಲ್ಲಿ ಫೋರ್ಟಿಗೆ ಬಂದಿದ್ದೇವೆ ನೋಡ್ಬೋದು. ಸೊ ಇದರ ಒಳಗೆ ಹೋಗುವ. ಇಲ್ಲಿ ನೋಡ್ಬೋದು ಬರ್ತಿದ್ದಾರೆ ಇದು. ಸೊ ಇದರದ್ದೊಂದು ಒಳಗೆ ಹೋಗ್ಬೋದು, ನೋಡ್ಬೋದು ಇದರದ್ದೊಂದು ಫೋರ್ಟ್ ಇದ್ದು ಪ್ಲೇಸು. ಇಲ್ಲಿ ಬರ್ತಿದೆ ನೋಡ್ಬೋದು, ಸುಲ್ತಾನ್ ಬತ್ತೇರಿ ಬೇಳೂರು ಎಲ್ಲ ಇನ್ಫಾರ್ಮೇಶನ್ ಬರ್ತಿದ್ದಾರೆ. ನೀವು ಓದುವಾದ್ರೆ ಅದೇ ಓದ್ಬೋದು. ನಾನು ಜಸ್ಟ್ ತೋರಿಸ್ತೇನೆ. ಹೋಗ್ಬೋದು, ಓಪನ್ ಮಾಡಿದ್ದಾರೆ ಹೋಗ್ಲಿಕ್ಕೇನೆ ಫ್ರೆಂಡ್. ಓಪನ್ ಮಾಡಿದ್ದಲ್ಲಿ ಎಲ್ಲ ಹೋಗುದು ಅಷ್ಟೇ, ಮತ್ತೆಂತ ಇಲ್ಲ. ಇದನ್ನು ನಾನು ನೋಡಿದ್ದೇನೆ, ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿದ್ದೇನೆ ಇದನ್ನು. ಇದರದ್ದು ಟಾಪಲ್ಲಿ ವ್ಯೂ ಒಳ್ಳೇದುಂಟಂತೆ. ಯಾವುದು ಇದೆ ಸೇಮ್. ಇಲ್ಲೆಲ್ಲ ನೇಮ್ ಎಲ್ಲ ಬರ್ದಿದ್ದಾರೆ ನೋಡ್ಬೋದು. ಇಷ್ಟೇ ಇರೋದು ಪ್ಲೇಸ್ ಇಲ್ಲಿ. ಹೌದು, ಎಲ್ಲ ಗೋಡೆಗಳೆಲ್ಲ ಗೀಟಿ ಹಾಕಿದ್ದಾರೆ. ಬರ್ತಿದ್ದಾರೆ, ಅವರಿಗೆ ಗೊತ್ತು. ಅಲ್ಲಿಂದ ವ್ಯೂ ನೋಡ್ಬೋದು. ಇದು ನಾವು ಈ ಹೊರಟಿದ್ದು ಮೇಲೆ ಭಾಗದಲ್ಲಿದ್ದೇವೆ. ಹೀಗೆ ಮತ್ತೆಂತ ಉಂಟು ವ್ಯವಸ್ಥೆ ಕ್ಯಾನ್ವಸ್ ಎಲ್ಲ. ಸೊ ನಾವೀಗ ಇಲ್ಲಿ ಹೊರಟಿದ್ದೇವೆ. ಇಲ್ಲಿ KGF ಎಲ್ಲ ಬರ್ತಿದ್ದಾರೆ ನೋಡ್ಬೋದು. ಈ ರೂಟ್ ಸುಲ್ತಾನ್ ಬತ್ತೇರಿ ಸರ್ಕಲ್ಗೆ ಹೋಗ್ತದಂತೆ. ಸೊ ಇದರ ಒಂದು ರೌಂಡಿಗೆ ಹೋಗಿ ಹೋಗುವ ನೋಡುವ. ಇದು ನಾವು ಆಗ ಬಂದಿದಂತೆ. ಇದು ಒಂದು ಗುಹೆ ಉಂಟಂತೆ, ನಾವು ಸುಲ್ತಾನ್ ಹೋಗ್ತಿರುವಂಥ ಒಂದು ಮಾರ್ಗ ಅಂತ. ಇದು ಸರಿಯಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ನನಗೆ. ನೋಡ್ಬೋದು ಇದರ ಒಂದು ಕಟ್ಟಡದ ಒಂದು ಕಲ್ಲುಗಳನ್ನೆಲ್ಲ ನೋಡ್ಬೋದು, ಯಾವ ರೀತಿ ಕಟ್ಟಿದ್ದಾರೆ ಅಂತ ಈ ಕಲ್ಲುಗಳನ್ನೆಲ್ಲ. ಸೊ ಈಗ ಇಲ್ಲಿಂದ ನಾವು ತಣ್ಣೀರುಬಾವಿ ಬೀಚ್ಗೆ ಹೋಗ್ತಿದ್ದೇವೆ. ಇದು ತಣ್ಣೀರುಬಾವಿ ಬೀಚಿನ ಒಂದು ಅಪೋಸಿಟ್ ಇರುವ ಪ್ಲೇಸು. ಸೊ ನಾವೀಗ ತಣ್ಣೀರುಬಾವಿಗೆ ಹೋಗ್ತಿದ್ದೇವೆ. ಇಲ್ಲಿ ಮತ್ಸ್ಯಗಂಧಿ ಬಾಲವನ ಇದೆ ನೋಡ್ಬೋದು. ಸೊ ನಾವೀಗ ಮುಂದೆ ಹೋಗ್ತಿದ್ದೇವೆ. ಅಲ್ಲಿ ಫಿಟ್ನೆಸ್ ಸೆಂಟರ್ ಅಂತ ಇದ್ದಾರೆ. ಸೊ ಅಲ್ಲಿ ನೋಡ್ಬೋದು, ಇಲ್ಲಿ ಬೋಟ್ ಹೋಗ್ತಾ ಉಂಟು. ಬೋಲ್ಲೂರು ಪಾರ್ಕ್ ಅಂತ ಇಲ್ಲಿ ಇದೆ ಪಾರ್ಕ್ ನೋಡ್ಬೋದು. ಫಿಟ್ನೆಸ್ ಇದೆ, ಎಕ್ಸಸೈಸ್ ಎಲ್ಲ ಮಾಡ್ಬೋದು ಇಲ್ಲಿ ನೋಡ್ಬೋದು. ಸೊ ನಾವೀಗ ಇಲ್ಲಿ ರೀಚಾರ್ಜ್ ಮಾಡ್ಬೋದು. ಸೊ ನಾವೀಗ ಇದ್ಯಾವುದು ತಣ್ಣೀರುಬಾವಿ ಬೀಚಿಗೆ ಹೋಗ್ತಿದ್ದೇವೆ. ನೋಡ್ಬೋದು ಇಲ್ಲಿ 4 ವೀಲರ್ ಪಾರ್ಕಿಂಗ್, ಆಚೆ ಮುಂಗಡೆ 2 ವೀಲರ್ ಪಾರ್ಕಿಂಗ್. ಸೊ ಫ್ರೆಂಡ್ಸ್, ಇಲ್ಲಿ ತಣ್ಣೀರುಬಾವಿ ಬೀಚಲ್ಲಿ ಟ್ರೈಪೋಡ್ ಮತ್ತು ಕ್ಯಾಮರಾಗೆ ಎಂಟ್ರಿ ಫೀಸ್ ಉಂಟಂತೆ. ಸೊ ಇದು ಅರೌಂಡ್ 1000 ರುಪೀಸ್ವರೆಗೆ ಉಂಟು. ಸೊ ಅದಕ್ಕೆ ನಾನು ಈಗ ತಣ್ಣೀರುಬಾವಿ ಬೀಚಿಗೆ ಹೋಗ್ತಿಲ್ಲ. ಸೊ ಈಗ ಇಂದ ಹೊರಡುವ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ಇನ್ನೊಂದು ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್.